ಇಂಧನ ಮಿತ ವ್ಯಯ ಇರಲಿ, ರಕ್ಷಣೆಯಲ್ಲಿ ರಾಜಿ ಬೇಡ. ರಕ್ಷಣೆಯಲ್ಲಿ ರಾಜಿ ಮಾಡಿಕೊಂಡ್ರೆ ಮಹಾ ಅಪಾಯ ಕಟ್ಟಿಟ್ಟ ಬುತ್ತಿ. ಇಂಧನ ಕಡಿತಕ್ಕೆ ಕರೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಇನ್ನು ಇಂಧನ ಮಿತವ್ಯಯ ಇರಲಿ, ಆದ್ರೆ ರಕ್ಷಣೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಾಜಿ ಬೇಡ. ರಕ್ಷಣೆಯಲ್ಲಿ ರಾಜಿ ಮಾಡಿಕೊಂಡ್ರೆ ಮಹಾ ಅಪಾಯ ಆಗುತ್ತೆ. ಇಂಧನ ಕಡಿತಕ್ಕೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಧಾನಿ ಬೆಂಗಾವಲು ವಾಹನ ಇಳಿಕೆ ಕೂಡ ಮಾಡಲಾಗಿದೆ. ದೇಶದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಮಹತ್ವದ ತೀರ್ಮಾನ. ಆರ್ಥಿಕ ನಿರ್ಧಾರ ಭದ್ರತಾ ವಿಚಾರಕ್ಕೆ ಅಡ್ಡಿಯಾಗದಿರಲಿ. ರಕ್ಷಣಾ ತಜ್ಞರ ಒಕ್ಕರಳ ಅಭಿಪ್ರಾಯ ಇದು. ಪ್ರಧಾನಿ ಮೋದಿ ದೇಶದ ಆಡಳಿತ ಯಂತ್ರದ ಮುಖ್ಯಸ್ಥರು. ಹಲವು ಉಗ್ರಗಾಮಿ ಸಂಘಟನೆಗಳ ಹಿಟ್ ಲಿಸ್ಟ್ ನಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಂಜಾಬ್ನ ಗಡಿ ಬಳಿ ಭಾರೀ ಭದ್ರತಾ ವೈಫಲ್ಯ ನಡೆದಿತ್ತು. ಪ್ರಧಾನಿಯ ಸುರಕ್ಷತೆಯೇ ದೇಶದ ಪರಮೋಚ್ಚ ಆದ್ಯತೆ. ಇಂಧನ ಉಳಿತಾಯದ ಹೆಸರಿನಲ್ಲಿ ರಾಜಿ ಮಾಡಿಕೊಳ್ಳೋದು ಬೇಡ. ಪ್ರಧಾನಿಗೆ ಅತ್ಯುನ್ನತ ಭದ್ರತಾ ವ್ಯವಸ್ಥೆ ಇನ್ನೂ ಕೂಡ ಮುಂದುವರಿಲಿ. ದೇಶದ ಪ್ರಮುಖ ರಕ್ಷಣಾ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಸೂಚನೆ ಕೊಟ್ಟಿದ್ದಾರೆ. ದೇಶದ ಸಂಸದರಿಂದಲೂ ಕೂಡ ಇದೇ ಮಾತು ಕೇಳಿ ಬರ್ತಾ ಇದೆ. ರಕ್ಷಣೆಯ ಧ್ವನಿ ಕೇಳಿ ಬರ್ತಾ ಇದೆ. ಯಾಕೆಂತಂದ್ರೆ ಪ್ರಧಾನಿ ಯಾರೇ ಆಗಿರ್ಬೋದು, ಪ್ರಧಾನಿ ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಯಾರೇ ಪ್ರಧಾನಿ ಆದ್ರೂ ಕೂಡ ಅವರ ರಕ್ಷಣೆ ಬಹಳ ಮುಖ್ಯ ಆಗುತ್ತೆ. ಪ್ರಧಾನಿಯವ್ರನ್ನ ದೇಶದ ಆಡಳಿತ ಯಂತ್ರ ಅಂತ ಹೇಳ್ತಾರೆ. ಹಾಗಾಗಿ ಮೊದಲ ಆಡಳಿತ ಯಂತ್ರದ ಮುಖ್ಯಸ್ಥರು ಯಾರಿರ್ತಾರೆ ಅವರು ಸುಭದ್ರವಾಗಿರ್ಬೇಕು, ಸುರಕ್ಷಿತವಾಗಿರ್ಬೇಕು. ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ನೀವು ಯಾವುದೇ ವಿಚಾರದಲ್ಲಿ ಬೇಕಾದ್ರೂ ಕಾಂಪ್ರಮೈಸ್ ಆಗ್ಲಿ, ಆದ್ರೆ ಈ ಒಂದು ರಕ್ಷಣಾ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಂಪ್ರಮೈಸ್ ಆಗಬೇಡಿ ಅಂತ ಈಗ ಆಲ್ರೆಡಿ ರಕ್ಷಣಾ ತಜ್ಞರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಈಗ ಯಾವುದೇ ಒಂದು ಸಮಸ್ಯೆ ಎದುರಾದ್ರೂ ಕೂಡ ಆ ದೇಶದ ಆರ್ಥಿಕ ಪರಿಸ್ಥಿತಿಯ ವಿಚಾರಕ್ಕೆ ಯಾವುದೇ ಸಮಸ್ಯೆ ಎದುರಾದ್ರೂ ಕೂಡ ಪ್ರಧಾನಿಯವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಎಲ್ಲರೂ ಅದಕ್ಕೆ ಒಪ್ತಾರೆ. ಆದ್ರೆ ರಕ್ಷಣೆ ಅನ್ನೋದು ಬಹಳ ಮುಖ್ಯ. ಅದರಲ್ಲೂ ಪ್ರಧಾನಿಯವರನ್ನ ಒಂದು ದೇಶದ ಆಡಳಿತ ಯಂತ್ರದ ಮುಖ್ಯಸ್ಥರು ಅಂತ ಹೇಳಲಾಗುತ್ತೆ. ಅಂಥದ್ರಲ್ಲಿ ಅವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಹಿಲ್? ಸಾಹಿತ್ಯ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡುವುದಕ್ಕೂ ಮೊದಲು ರಾಜೀವ್ ಗಾಂಧಿಯ ಹತ್ಯಾ ಪ್ರಕರಣವನ್ನ ನಾವು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಯಾವಾಗ ಕೊಯಂಬತ್ತೂರಿಗೆ ರಾಜೀವ್ ಗಾಂಧಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೋ ಆ ಸಂದರ್ಭದಲ್ಲಿ ದೇಶದ ಇಂಟೆಲಿಜೆನ್ಸ್ ಒಂದು ಮಾಹಿತಿ ಕೊಡುತ್ತೆ. ಯಾವುದೇ ಕಾರಣಕ್ಕೂ ನೀವು ತಮಿಳುನಾಡಿನ ಕೊಯಂಬತ್ತೂರಿಗೆ ಹೋಗಬಾರದು, ಅಲ್ಲಿ ನಿಮ್ಮ ಜೀವಕ್ಕೂ ಕೂಡ ಅಪಾಯ ಇದೆ. ಆ ಮುನ್ಸೂಚನೆಯನ್ನು ಮೀರಿ ರಾಜೀವ್ ಗಾಂಧಿ ಕೊಯಂಬತ್ತೂರಿಗೆ ಭೇಟಿ ಕೊಡ್ತಾರೆ. ಆ ಸಂದರ್ಭದಲ್ಲಿ ಆತ್ಮಾಹುತಿ ಬಾಂಬರ್ಗಳಿಂದ ಅವರು ಸಾವಿಗೆ ಒಳಪಡುವಂತಹದ್ದು. ಸೊ ಈಗ ಮಧ್ಯಪ್ರಾಚ್ಯದ ಯುದ್ಧದ ಭೀತಿ ಮತ್ತೊಂದು ಮಗದೊಂದು, ಈ ಕಾರಣವನ್ನು ಮುಂದಿಟ್ಟುಕೊಂಡು ದೇಶದ ಆರ್ಥಿಕತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅದು ಕೂಡ ನರೇಂದ್ರ ಮೋದಿಯವರು ಇಂಧನ ಅಥವಾ ತೈಲ ಖರೀದಿಯನ್ನ ಅವಾಯ್ಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಬೆಂಗಾವಲು ಪಡೆಯನ್ನೇ ಕಡಿತಗೊಳಿಸ್ತಾರೆ. ಸೊ ಇದು ಪ್ರಧಾನಿಯ ಭದ್ರತೆಗೂ ಕೂಡ ಎಲ್ಲ ಒಂದು ಕಡೆ ಅಪಾಯ ಇದು. ಹಾಗಾಗಿನೇ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಮುಖ್ಯಸ್ಥರು ಹೇಳ್ತಾರೆ, ನಿಮ್ಮ ಭದ್ರತೆಯಲ್ಲಿ ಯಾವುದೇ ತರಹದ ಕಾಂಪ್ರಮೈಸ್ ಮಾಡ್ಕೋಬೇಡಿ. ಬೇರೆ ಬೇರೆ ವೈಜ್ಞಾನಿಕ ದಾರಿಗಳಿದಾವೆ. ಒಂದು, ನೀವು SPG ಕಮಾಂಡರ್ ಅವರು ಬಳಸುವಂತಹ ವಾಹನ ಏನಿದೆಯೋ ಆ ವಾಹನಗಳನ್ನ ಎಲೆಕ್ಟ್ರಿಕ್ ವಾಹನಗಳಾಗಿ ಬದಲಾಯಿಸಿಕೊಳ್ಳಿ. ಆ ಸಂದರ್ಭದಲ್ಲಿ ನಿಮಗೆ ತೈಲ ಖರೀದಿಯ ಪ್ರಮೇಯನೇ ಇರೋದಿಲ್ಲ. ಸೊ ಈ ತರಹದೊಂದು ಪ್ರಬುದ್ಧ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ಈಗ ಹೇಳಿರ್ತಕ್ಕಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಸಾಹಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.